ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-10. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯನು ಹೀಗೆ ಹೇಳುತ್ತಾನೆ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಈ ಪ್ರಕಾರ ಮರುಕದಿಂದ ಕೂಡಿದ ಕಂಬನಿದುಂಬಿದ ಮುಂದುಗಾಣದ ಕಣ್ಣುಗಳಿಂದ ವ್ಯಥೆಪಡುತ್ತಿದ್ದ ಅರ್ಜುನನನ್ನು ಕುರಿತು ಮಧುಸೂದನನು ಹೀಗೆ ಹೇಳಿದನು. ಭಗವದ್ಗೀತೆಯ ಸಂದೇಶ ನಿಜವಾಗಿ ಇಲ್ಲಿಂದ ಪ್ರಾರಂಭವಾಗುವುದು. ಮೊದಲನೆಯ ಅಧ್ಯಾಯ ಅದಕ್ಕೆ ಒಂದು ಹಿನ್ನೆಲೆಯನ್ನು ಕಲ್ಪಿಸುವುದು. ಶ್ರೀಕೃಷ್ಣ ದೊಡ್ಡ ತತ್ವಜ್ಞಾನಿಯಾಗಿದ್ದ, ಸ್ಥಿತಪ್ರಜ್ಞನಾಗಿದ್ದ. ಅವನ ಮೇರು ಸದೃಶ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಬೇಕಾದರೆ ಅದಕ್ಕೆ ಒಂದು ಸನ್ನಿವೇಶ ಒದಗಬೇಕು. ಆಗಲೇ ಅವನ ಮಹಿಮೆ ಗೊತ್ತಾಗಬೇಕಾದರೆ ಕಬ್ಬನ್ನು ಗಾಣದಲ್ಲಿ ಹಿಂಡಿದಾಗ ರಸ ಬರುವುದು, ಚಿನ್ನವನ್ನು ಓರೆಗಲ್ಲಿನ ಮೇಲೆ ತೀಡಿದಾಗ ಅದರ ಬಣ್ಣ ಗೊತ್ತಾಗುವುದು. ಅದರಂತೆಯೇ ಒಬ್ಬನ ಯೋಗ್ಯತೆ ಜೀವನದ ಪರೀಕ್ಷಾ ಸಮಯದ ಓರೆಗಲ್ಲಿನ ಮೇಲೆ ತಿಕ್ಕಿದಾಗಲೇ ಗೊತ್ತಾಗಬೇಕಾದರೆ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ರಥದ ಮೇಲೆ ಕುಳಿತಿರುವರು. ಅರ್ಜುನನ ಬಂಧು ಬಾಂಧವರು ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವನ ಪಕ್ಷದಲ್ಲಿರುವರು. ಹಾಗೆಯೇ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನ ಮೆಚ್ಚಿನ ಶಿಷ್ಯನೇ ದುರ್ಯೋಧನ. ಪಾಂಡವರ ಪಕ್ಷದಲ್ಲಿಯೂ ತನ್ನ ತಂಗಿಯ ಮಕ್ಕಳುಗಳು ಇವರೆಲ್ಲ ಇರುವರು. ಈ ಯುದ್ಧ ಮಧ್ಯದಲ್ಲಿ ನಿಲ್ಲುವಂತಿಲ್ಲ, ಕೊನೆಯ ತನಕ ಸಾಗುವುದು. ಈ ಸಮರ ದೇವತೆ ಎರಡೂ ಪಕ್ಷದವರನ್ನು ಪಕ್ಷಪಾತವಿಲ್ಲದೆ ಕಬಳಿಸುವಳು ಎಂಬುದನ್ನು ಚೆನ್ನಾಗಿ ಮನಗಂಡವನು ಶ್ರೀಕೃಷ್ಣ. ಆದರೆ ಶ್ರೀಕೃಷ್ಣ ಈ ಘಟನೆಯನ್ನು ನೋಡುವ ದೃಷ್ಟಿಯೇ ಬೇರೆ. ಶ್ರೀಕೃಷ್ಣ ಇದನ್ನು ಭೂಮ ದೃಷ್ಟಿಯಿಂದ ನೋಡುತ್ತಾನೆ, ದೂರ ದೃಷ್ಟಿಯಿಂದ ನೋಡುತ್ತಾನೆ, ಧರ್ಮ ಕರ್ತವ್ಯ ಇವುಗಳ ದೃಷ್ಟಿಯಿಂದ ನೋಡುತ್ತಾನೆ. ಅರ್ಜುನನಾದರೂ ತನ್ನ ಕರ್ತವ್ಯವನ್ನು ಮರೆತು ಮೋಹಕ್ಕೆ ವಶನಾಗಿ ತಾತ್ಕಾಲಿಕ ದೃಷ್ಟಿಯಿಂದ ನೋಡುತ್ತಿರುವನು. ಇಲ್ಲಿಯೇ ಇವರಿಬ್ಬರಿಗೂ ಇರುವ ವ್ಯತ್ಯಾಸ ನಮಗೆ ಚೆನ್ನಾಗಿ ಗೊತ್ತಾಗುವುದು. ಈ ಅಧ್ಯಾಯದಲ್ಲಿ ನಾವು ಇದನ್ನು ಚೆನ್ನಾಗಿ ನೋಡುವೆವು. ಅರ್ಜುನ ಇಲ್ಲಿ ಮರುಕದಿಂದ ಕೂಡಿದ್ದಾನೆ ಎಂದು ಸಂಜಯ ವರ್ಣಿಸುವನು. ಜೀವನದಲ್ಲಿ ದಯೆ ಬೇರೆ, ವ್ಯಾಮೋಹದಿಂದ ಪ್ರೇರಿತವಾದ ಮರುಕವೇ ಬೇರೆ. ಹೊರಗಡೆಯಿಂದ ನೋಡುವುದಕ್ಕೆ ಎರಡು ಒಂದೇಯಾಗಿ ಕಾಣುವುದು. ಸುಣ್ಣದ ನೀರು ಒಂದೇ, ಹಾಲಿನ ಬಣ್ಣವೂ ಒಂದೇ, ಆದರೆ ಅದರ ಗುಣಗಳು ಮಾತ್ರ ಬೇರೆ ಬೇರೆ. ಅದರಂತೆಯೇ ದಯೆ ಎಂಬುದು. ಇದು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಮರುಕ ಪಡುವುದು. ವ್ಯಾಮೋಹದಿಂದ ಪ್ರೇರಿತವಾಗಿರುವ ಮರುಕಕ್ಕೆ ಕಾರಣ ಇವರು ನನ್ನವರೂ ಎಂಬುದು. ಅರ್ಜುನ ಎಷ್ಟೊಂದು ವೇಳೆ ಇದಕ್ಕೆ ಮುಂಚೆ ಯುದ್ಧ ಮಾಡಲಿಲ್ಲ, ಎಷ್ಟೊಂದು ಜನರನ್ನು ಕೊಲ್ಲಲಿಲ್ಲ. ಆಗ ಅವನ ಹೃದಯದಲ್ಲಿ ಯಾವ ಅಳುಕೂ ಇರಲಿಲ್ಲ. ಅದೆಲ್ಲ ಈಗ ಬರುವುದು. ಇದಕ್ಕೆಲ್ಲ ಕಾರಣ ಮಮತೆ. ಮಮತೆಯ ಮಂಜು ಯಾವಾಗ ಮುಚ್ಚಿಕೊಳ್ಳುವುದೋ ಆಗ ತನ್ನ ಕರ್ತವ್ಯವನ್ನು ಮರೆಯುವನು. ಯುಕ್ತಾಯುಕ್ತ ಪರಿಜ್ಞಾನವನ್ನು ಕಳೆದುಕೊಳ್ಳುವನು. ಅಜ್ಞಾನಿಯಂತೆ ಕಣ್ಣೀರನ್ನು ಕರೆಯುವನು. ಕಣ್ಣೀರಿಗೆ ಒಂದು ಸ್ಥಾನವಿದೆ, ಕಾಲವಿದೆ. ಆಗ ಅದು ಅನರ್ಘ್ಯ ರತ್ನದಂತೆ ಬೆಳಗುವುದು. ಆದರೆ ಈ ಸಮಯದಲ್ಲಿ, ಈ ಸ್ಥಾನದಲ್ಲಿ ಕಣ್ಣೀರಿಗೆ ಸ್ಥಳವಿಲ್ಲ. ಅರ್ಜುನ ಇಲ್ಲಿ ಶೋಕದಿಂದ ಕುದಿಯುತ್ತಿರುವನು. ಬೇಯುತ್ತಿರುವ ಶೋಕಕ್ಕೆ ಉರಿಯಲು ಸೌದೆಯನ್ನು ಒಡ್ಡುತ್ತಿರುವವನೇ ಅರ್ಜುನ. ಇದನ್ನು ಅವನು ಅರಿಯನು. ಶ್ರೀಕೃಷ್ಣನು ಇದನ್ನು ಹೋಗಲಾಡಿಸಲು ಹೀಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅರ್ಜುನ, ಇಂತಹ ವಿಷಮ ಸಮಯದಲ್ಲಿ ನಿನಗೆ ಬುದ್ಧಿಮಾಲಿನ್ಯ ಹೇಗೆ ಬಂತು? ಇದು ಅನಾರ್ಯರಿಗೆ ಸೇರಿದ್ದು, ನರಕಕ್ಕೆ ಒಯ್ಯುವುದು, ಅಪಕೀರ್ತಿಯನ್ನು ತರುವುದು.
ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನು ವಿಷಮ ಸಮಯ ಎನ್ನುತ್ತಾನೆ. ಯುದ್ಧ ಮಾಡುವುದಕ್ಕೆ ಎಲ್ಲ ಅಣಿಯಾಗಿದೆ. ಈಗ ಹಿಂದಿರುಗಿ ಹೋಗುವುದಕ್ಕೆ ಸಮಯ ಮೀರಿದೆ. ನಾಟಕವೊಂದು ಇಂತಹ ದಿವಸ ಆಗುವುದು ಎಂದು ಬೇಕಾದಷ್ಟು ಜಾಹೀರಾತು ಮಾಡಿ, ಟಿಕೆಟನ್ನೂ ಮಾರಿ, ಪ್ರೇಕ್ಷಕರು ನೋಡುವುದಕ್ಕೆ ಕಿಕ್ಕಿರಿದು ನೆರೆದಿರುವಾಗ, 2 ಬೆಲ್ಲು ಆಗಿ ತೆರೆ ಮೇಲೇರುವುದಕ್ಕೆ 3ನೇ ಬೆಲ್ಲು ಕೂಡ ಆಗಿರುವಾಗ ನಾಟಕವನ್ನು ಮುಂದೂಡಿದೆ ಎಂದ ಹಾಗಿದೆ. ಮೇಲೇರುವುದಕ್ಕೆ 3ನೇ ಬೆಲ್ಲೂ ಆಗಿ ಹೋಗಿದೆ. ಈಗಿನ ಕಾಲದಲ್ಲಿ ಕೆಲವು ವೇಳೆ ವಿದ್ಯುತ್ ಶಕ್ತಿ ಅಥವಾ ಸಿನಿಮಾ ಪ್ರೊಜೆಕ್ಟರ್ ಕೆಟ್ಟು ಹೋದರೆ ಹಾಗೆ ಮಾಡುತ್ತಾರೆ. ಆದರೆ ಯಾವ ಆತಂಕವೂ ಇಲ್ಲದೆ ಇರುವಾಗ ಇಂದು ನಾಟಕ ಆಡುವುದನ್ನು ನಿಲ್ಲಿಸಲು ಸಂಕಲ್ಪ ಮಾಡಿದ್ದೇವೆ ಎಂದಂತೆ ಆಗುವುದು. ಅರ್ಜುನನಿಗೆ ಯಾರೊಡನೆ ಯುದ್ಧ ಮಾಡಬೇಕಾಗಿದೆ ಎಂಬುದನ್ನು ಈಗ ಪ್ರತ್ಯಕ್ಷ ನೋಡುತ್ತಿದ್ದರೂ ಹಿಂದಿನಿಂದಲೂ ಗೊತ್ತಿರಲಿಲ್ಲವೇ? ಯಾರ್ಯಾರು ದುರ್ಯೋಧನನಿಗೆ ಸಹಾಯಕ್ಕೆ ಇರುವವರು ಎಂಬುದು ಇದನ್ನೆಲ್ಲ ಮುಂಚೆಯೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ಹೊತ್ತು ಮೀರಿ ಹೋಗಿದೆ. ಹಿಂದಿರುಗಿದರೆ ಆಭಾಸವಾಗುವುದು. ಅರ್ಜುನನನ್ನು ಮುಸುಕಿರುವ ಈ ಮಾಯೆಯ ಮಂಜನ್ನು ದಯೆ, ಕೃಪೆ, ಮರುಕ, ಕರುಣೆ ಎಂಬ ದೊಡ್ಡ ದೊಡ್ಡ ಹೆಸರಿನಿಂದ ತಿಳಿಯದ ಜನ ಕರೆಯಬಹುದು. ಆದರೆ ಶ್ರೀಕೃಷ್ಣ ಅದು ಹೇಗಿದೆಯೋ ಹಾಗೆ ಹೇಳುತ್ತಾನೆ. ಅದನ್ನು ಒಂದು ಬುದ್ಧಿ ಮಾಲಿನ್ಯ, ಬುದ್ಧಿಯನ್ನು ಮುಸುಕಿರುವ ಕಸ, ಕಿಲುಬು ಎನ್ನುವನು. ಈ ಕಿಲುಬು, ಈ ಕಸ ಬರುವುದಕ್ಕೆ ಸಮಯವನ್ನು ಹೊಂಚು ಹಾಕುತ್ತಿರುವುದು. ಮನಸ್ಸು ದುರ್ಬಲವಾದಾಗ ಅದು ದಾಳಿ ಇಡುವುದು. ಅನೇಕ ವೇಳೆ ಪರೀಕ್ಷಾ ಸಮಯವನ್ನು ಹೊಂಚು ಹಾಕುತ್ತಿರುವುದು. ಅದು ನಮಗೆ ಮೋಸವನ್ನು ಮಾಡಬೇಕಾದರೆ ಕಬ್ಬಿಣದ ಅದುರುಗಳನ್ನು ದೊಡ್ಡ ದೊಡ್ಡ ಮೂಸೆಯಲ್ಲಿಟ್ಟು ಕಾಸುತ್ತಿರುವಾಗ ಕೆಲಸಕ್ಕೆ ಬಾರದ ಕಶ್ಮಲ ಮೇಲೆ ತೇಲುವುದು. ಅದನ್ನು ತೆಗೆದು ಹಾಕಿದರೆ ಗಟ್ಟಿಯಾದ ಕೆಳಗಿರುವ ಲೋಹ ಸಿಕ್ಕುವುದು. ಕೆಲವು ವೇಳೆ ಕಬ್ಬಿನ ಹಾಲನ್ನು ಬೆಲ್ಲ ಮಾಡಲು ಒಲೆಯ ಮೇಲೆ ಇಟ್ಟು ಕಾಯಿಸುತ್ತಿರುವಾಗ ಅದರಲ್ಲಿ ಕಶ್ಮಲವೆಲ್ಲ ಮೇಲೆ ತೇಲುವುದು. ಅದು ಬೆಲ್ಲವಲ್ಲ. ಅದನ್ನು ತೆಗೆದು ಹಾಕಿದರೇನೆ ಶುದ್ಧವಾದ ಬೆಲ್ಲ ಆಗಬೇಕಾದರೆ ಅರ್ಜುನನು ಈಗ ಪರೀಕ್ಷಾ ಸಮಯದಲ್ಲಿರುವನು. ಅವನೊಳಗೆ ಹೊಂಚು ಹಾಕುತ್ತಿದ್ದ ಮನೋ ದೌರ್ಬಲ್ಯವೆಲ್ಲ ಹೊರಗೆ ಬರುವುದು. ಶ್ರೀಕೃಷ್ಣನ ತೀಕ್ಷ್ಣ ಮತಿಗೆ ಇದು ಚೆನ್ನಾಗಿ ವ್ಯಕ್ತವಾಗುವುದು. ಅವನು ಈ ಗುಣವನ್ನು ಕೊಂಡಾಡುವುದಕ್ಕೆ ಹೋಗುವುದಿಲ್ಲ. ಶ್ರೀಕೃಷ್ಣ ಬಚ್ಚಿಡುವುದಿಲ್ಲ. ನಾರುತ್ತಿರುವ ಹುಣ್ಣನ್ನು ಗುಣ ಮಾಡಲು ರೋಗಿಗೆ ವ್ಯಥೆಯಾದರೂ ಚಿಂತೆಯಿಲ್ಲ ಎಂದು ಹೇಳಿ ಮದ್ದನ್ನು ಪ್ರಯೋಗಿಸುವನು. ನಮ್ಮಲ್ಲಿರುವ ದೋಷ ನಮಗೆ ಮೊದಲು ದೋಷ ಎಂದು ಗೊತ್ತಾಗಬೇಕು. ಆಗಲೇ ಅದರಿಂದ ನಾವು ಪಾರಾಗಲು ಪ್ರಯತ್ನಿಸಬೇಕಾದರೆ ನಮಗೆ ಅದು ಗೊತ್ತಾಗದೇ ಇದ್ದರೆ ತಿಳಿದವರು ಅದನ್ನು ಹೇಳಬೇಕು. ಹಾಗೆ ಹೇಳದೇ ಇದ್ದರೆ ಅವರೊಂದು ಅಪರಾಧವನ್ನು ಮಾಡುತ್ತಿರುವರು. ಪ್ರಿಯವಾಗಿರುವುದನ್ನು ಯಾರು ಬೇಕಾದರೂ ಹೇಳಬಲ್ಲರು. ಅದನ್ನು ಹೇಳುವುದಕ್ಕೆ ಕಾತರಿಸುತ್ತಿರುವರು. ಆದರೆ ನಿಜವಾಗಿಯೂ ನಾವು ಮತ್ತೊಬ್ಬನ ಹಿತೈಷಿಯಾಗಿದ್ದರೆ ಅವನ ನ್ಯೂನತೆಯನ್ನು ಎತ್ತಿ ತೋರಬೇಕು. ಶ್ರೀಕೃಷ್ಣನಿಗೆ ಅರ್ಜುನ ಸಖ. ಅರ್ಜುನನ ಅವಗುಣಗಳನ್ನು ಶ್ರೀಕೃಷ್ಣ ಅವನಿಗೆ ಚೆನ್ನಾಗಿಯೇ ತೋರುವನು. ಆದರೆ ಶ್ರೀಕೃಷ್ಣನ ಮಾತಿನ ಹಿಂದೆ ವಿಷವಿಲ್ಲ. ಇದು ಅನಾರ್ಯರು ಮಾಡುವ ಕೆಲಸ ಎನ್ನುವನು. ಆರ್ಯ ಯಾವಾಗಲೂ ಒಂದು ಕೆಲಸವನ್ನು ಮಾಡುವುದಕ್ಕೆ ಮುಂಚೆ ಎಲ್ಲವನ್ನು ಚೆನ್ನಾಗಿ ಪರಿಶೀಲಿಸುವನು. ಉದ್ವೇಗಕ್ಕೆ ವಶನಾಗಿ ಮಾಡುವವನೂ ಅಲ್ಲ, ಉದ್ವೇಗಕ್ಕೆ ವಶನಾಗಿ ಬಿಡುವವನೂ ಅಲ್ಲ. ಇಲ್ಲಿ ಆರ್ಯ ಎಂದರೆ ಎಲ್ಲಿಯೋ ಹೊರಗಿನಿಂದ ಬಂದ ಒಂದು ಜನಾಂಗ, ದ್ರಾವಿಡರನ್ನು ಆಳುತ್ತಿದ್ದವರು ಎಂಬ ಅರ್ಥವಲ್ಲ. ಇಲ್ಲಿ ಆರ್ಯ ಎಂಬ ಪದಕ್ಕೆ ಬೇರೆ ಧ್ವನಿಯಿದೆ. ಯೋಗ್ಯ, ಬುದ್ಧಿವಂತ, ಜಾಣ, ಕಾರ್ಯಕುಶಲಿ ಎಂಬ ಭಾವನೆಯಲ್ಲಿ ಹೇಳುವನು. ಅರ್ಜುನನಿಗೆ ಅರಿವಾಗಬೇಕು, ತಾನೊಂದು ಉತ್ತಮ ದರ್ಜೆಗೆ ಸೇರಿದ ವ್ಯಕ್ತಿ ಕೆಳಗೆ ಬೀಳಬಾರದು ಎಂದು. ತನ್ನಿಂದ ಸಮಾಜ ಶ್ರೇಷ್ಠವಾಗಿರುವುದನ್ನು ನಿರೀಕ್ಷಿಸುತ್ತಿದೆ. ಅದರ ನಿರೀಕ್ಷಣೆ ವಿಫಲವಾಗಕೂಡದು. ತನ್ನ ಸ್ಥಾನದ ಮಾನವನ್ನು ಕಾಯಬೇಕು, ಅದಕ್ಕೆ ಗೌರವವನ್ನು ತರಬೇಕು ಎಂಬ ಅರ್ಥವೆಲ್ಲ ಬರಬೇಕು. ಉಪಯೋಗಿಸುವ ಒಂದು ಪದದಿಂದ ಶ್ರೀಕೃಷ್ಣನ ಮಾತು ಧ್ವನಿಪೂರ್ಣವಾಗಿದೆ. ಅವನು ನರನ ಅಶ್ವಗಳನ್ನು ಹೊಡೆಯುತ್ತಿದ್ದ ಸಾರಥಿ ಮಾತ್ರವೇ ಅಲ್ಲ, ಅರ್ಜುನನೆಂಬ ಅಶ್ವವನ್ನು ಚಾವಟಿಯ ತುದಿಯ ಶಬ್ದದಿಂದಲೇ ಮುಂದೆ ಹೋಗುವಂತೆ ಮಾಡಬಲ್ಲವನಾಗಿದ್ದ. ತಾನಾಡುವ ಮಾತಿನಲ್ಲಿ ಅಂತಹ ಶಕ್ತಿ ಮತ್ತು ಜ್ಞಾನವನ್ನು ತುಂಬುವನು.
ನೀನು ಯುದ್ಧ ಮಾಡದೇ ಇದ್ದರೆ ನರಕಕ್ಕೆ ಹೋಗುವೆ ಎನ್ನುವನು. ಅರ್ಜುನ ಭಾವಿಸಿದ್ದ, ಯುದ್ಧ ಮಾಡಿ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಕೊಂದರೆ ತಾನು ನರಕಕ್ಕೆ ಹೋಗುತ್ತೇನೆ ಎಂದು. ಆದರೆ ಶ್ರೀಕೃಷ್ಣನಾದರೂ ಅದಕ್ಕೆ ವಿರೋಧವಾಗಿ ಹೇಳುತ್ತಾನೆ. ಶ್ರೀಕೃಷ್ಣ ಈ ಘಟನೆಯನ್ನು ನೋಡುವ ದೃಷ್ಟಿಯೇ ಬೇರೆ. ನಮ್ಮ ಕಣ್ಣೆದುರಿಗೆ ಒಂದು ಅನ್ಯಾಯ ಆಗುತ್ತಿದ್ದರೆ ಅದನ್ನು ತಡೆಗಟ್ಟುವುದಕ್ಕೆ ಪ್ರಯತ್ನ ಮಾಡದೇ ಇರುವುದು ಆಗುತ್ತಿರುವ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಂತೆ. ಪ್ರಪಂಚದಲ್ಲಿ ಬಲವಿದ್ದವನೇ ಗೆಲ್ಲುವನು. ನ್ಯಾಯ, ಸತ್ಯ, ಧರ್ಮ ಇವುಗಳೆಲ್ಲ ಅರ್ಥವಿಲ್ಲದ ಕ್ರಂದನ ಎಂಬುದನ್ನೇ ಶ್ರುತಿಪಡಿಸಿದಂತೆ ಆಗುವುದು ಅರ್ಜುನ ಯುದ್ಧ ಮಾಡದೇ ಇದ್ದರೆ. ಅರ್ಜುನ ತನಗೆ ಆಗುವ ನಷ್ಟವನ್ನು ಅಷ್ಟು ಗಮನಿಸದೇ ಇರಬಹುದು. ಆದರೆ ಆ ನಷ್ಟದಿಂದ ಸಮಾಜದ ಮೇಲೆ ದೊಡ್ಡದೊಂದು ಪ್ರತಿಕ್ರಿಯೆಯಾಗುವುದು. ಜವಾಬ್ದಾರಿಯಲ್ಲಿರುವ ಮನುಷ್ಯ ಇದನ್ನು ಗಮನಿಸಬೇಕಾಗಿದೆ. ಇದರಿಂದ ಅಪಕೀರ್ತಿ ಬರುವುದು ಎನ್ನುವನು. ಅರ್ಜುನ ಚೆನ್ನಾಗಿ ತಿಳಿದುಕೊಳ್ಳಬಲ್ಲ ಅಂತಹ ಮಾತನ್ನು ಶ್ರೀಕೃಷ್ಣ ಈಗ ಹೇಳುವನು. ಪಾಪದಿಂದ ಸತ್ತ ಮೇಲೆ ನರಕ ಪ್ರಾಪ್ತಿ, ಆದರೆ ಬದುಕಿರುವಾಗಲೇ ಆ ನರಕ ಯಾತನೆಗಿಂತ ಮಿಗಿಲಾದ ಯಾತನೆಯನ್ನು ತರುವುದು ಅಪಕೀರ್ತಿ. ಹಣ ಹೋದರೆ ಚಿಂತೆಯಿಲ್ಲ, ಪದವಿ ಹೋದರೆ ಚಿಂತೆಯಿಲ್ಲ, ಹತ್ತಿರದವರು ತೀರಿಕೊಂಡರೆ ಮೊದಲು ಕುಗ್ಗಿ ಹೋದರೂ ಅನಂತರ ಹೇಗೋ ಚೇತರಿಸಿಕೊಳ್ಳುವನು. ಆದರೆ ಕೆಟ್ಟ ಹೆಸರು ಒಮ್ಮೆ ಬಂದರೆ ಆಯಿತು, ಬದುಕಿರುವ ತನಕ ಹೋಗುವುದಿಲ್ಲ. ಅದನ್ನು ತಾಳಲಾರದೆ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳುವರು. ಶೋಕಾಕುಲನಾಗಿರುವಾಗ ಜನರ ಮಾತನ್ನು ತಾನು ಗಣನೆಗೆ ತರುವುದಿಲ್ಲ ಎನ್ನಬಹುದು ಅರ್ಜುನ. ಆದರೆ ಕಾಲಕ್ರಮೇಣ ಶೋಕ ಹೋಗುವುದು. ಹಿಂದಿನ ಉದಾಸೀನ ಅಥವಾ ವೈರಾಗ್ಯ ಆಗ ಇರುವುದಿಲ್ಲ. ಶಸ್ತ್ರಚಿಕಿತ್ಸಕ ಕೆಲವು ವೇಳೆ ಆಪರೇಷನ್ ಮಾಡುವಾಗ ನೋವು ಕಾಣದಿರಲಿ ಎಂದು ಸೂಜಿಯಿಂದ ಮದ್ದನ್ನು ಚುಚ್ಚುವನು. ಆಗ ರೋಗಿಗೆ ನೋವು ಕಾಣುವುದಿಲ್ಲ. ಆದರೆ ಔಷಧಿಯ ಪ್ರಭಾವ ತಗ್ಗುತ್ತಾ ನೋವಿನ ಪ್ರಭಾವ ಹೆಚ್ಚುತ್ತಾ ಹೋಗುವುದು. ಕ್ಲೈಭ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಪಾರ್ಥ, ಹೇಡಿಯಾಗಬೇಡ, ಇದು ನಿನಗೆ ಯೋಗ್ಯವಲ್ಲ. ಅತಿ ಹೇಯವಾದ ಹೃದಯ ದೌರ್ಬಲ್ಯದಿಂದ ಪಾರಾಗಿ ಎದ್ದು ನಿಲ್ಲು. ಶ್ರೀಕೃಷ್ಣ ಆಡುವ ಮಾತು ಎಂತಹ ಶಕ್ತಿ ಸಂಜೀವಿನಿಯಂತೆ ಇದೆ. ಶ್ರೀಕೃಷ್ಣಗಿಲ್ಲಿ ವೈರಾಗ್ಯವನ್ನು ಹೊಗಳುವುದಿಲ್ಲ. ಅರ್ಜುನನ ಕ್ಷಾತ್ರ ಪೌರುಷವನ್ನು ಮುಚ್ಚಿರುವ ಬೂದಿ ಅವನ ಶೋಕ. ತನ್ನ ಬೋಧನೆಯ ಬಿರುಗಾಳಿಯಿಂದ ಅದನ್ನು ಊದಿ ಆಚೆಗೆ ಬಿಸಾಡುವನು. ಹೇಡಿಯಾಗಬೇಡ ಎನ್ನುವನು. ವೀರ ಸಾಯುವುದು ಒಂದು ಬಾರಿ, ಹೇಡಿ ಪದೇ ಪದೇ ಸಾಯುತ್ತಿರುವನು. ಯಾವುದನ್ನು ಅರ್ಜುನ ದೊಡ್ಡ ವೈರಾಗ್ಯದ ಮಾತು ಎಂದು ಭಾವಿಸುವನೋ ಅದನ್ನು ಹೇಡಿತನವೆಂದು ಮುಚ್ಚು ಮರೆಯಿಲ್ಲದೆ ಕೃಷ್ಣ ಹೇಳುವನು. ಯಾವನು ತಾನೆಲ್ಲಿ ಸೋತು ಹೋಗುವೆನೋ ಎಂದು ಭಾವಿಸುತ್ತಾನೆಯೋ ಅವನು ಸೋಲುವುದರಲ್ಲಿ ಸಂದೇಹವಿಲ್ಲ ಎನ್ನುವನು ವೀರ ಯೋಧನಾದ ನೆಪೋಲಿಯನ್ ಎಂಬುವನು. ಹೇಡಿತನ ಕ್ಷತ್ರಿಯನಿಗೆ ಭೂಷಣವಲ್ಲ. ಅದರಲ್ಲಿಯೂ ಹಲವು ಯುದ್ಧಗಳಲ್ಲಿ ಜಯವನ್ನು ಗಳಿಸಿ ಒಳ್ಳೆಯ ಬಿಲ್ಲುಗಾರ, ಪರಂತಪ ಎಂಬ ಬಿರುದನ್ನು ಗಳಿಸಿದ ಅರ್ಜುನನಿಗೆ ಇದು ಸ್ವಲ್ಪವೂ ತರವಲ್ಲ. ಒಂದು ಹೆಸರನ್ನು ಗಳಿಸುವುದು ಎಷ್ಟು ಕಷ್ಟ, ಆದರೆ ಅದನ್ನು ಎಷ್ಟು ಸುಲಭವಾಗಿ ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅವನಿರುವನು. ಇದು ನಿನಗೆ ಯೋಗ್ಯವಲ್ಲ ಎನ್ನುವನು ಕೃಷ್ಣ. ನೀನು ಉತ್ತಮವಾದ ಕೆಲಸವನ್ನು ಮಾಡಿ ಎಲ್ಲರ ಬಾಯಿಯಿಂದಲೂ ಹೊಗಳಿಸಿಕೊಳ್ಳಬೇಕು. ನಿನ್ನಂತಹ ದೊಡ್ಡ ವೀರ ಮಾಡುವ ಅಲ್ಪ ಕೆಲಸವಲ್ಲ ಇದು. ಇದು ಅಲ್ಪ ಕೆಲಸವೇ ಅಲ್ಲ. ಯುದ್ಧ ಮಾಡದೆ ಹಿಂದಿರುಗುವುದು ಅಯೋಗ್ಯದ ಕೆಲಸ. ಈ ಒಂದು ಮಾತು ಅರ್ಜುನನ ಹೃದಯದಲ್ಲಿ ಸುಪ್ತವಾಗಿರುವ ಪೌರುಷ ಮತ್ತು ಶಕ್ತಿ ಎಲ್ಲವನ್ನೂ ಸ್ಪಂದಿಸುವಂತೆ ಮಾಡುವುದು. ಯುದ್ಧ ಮಾಡದೇ ಹಿಂದಿರುಗುವುದು ಅತಿ ಹೇಯವಾದುದು, ತುಚ್ಛವಾದುದು. ನಾವು ಹೇಗೆ ಕದಿಯುವುದು, ಸುಳ್ಳು ಹೇಳುವುದು, ಕೊಲೆ ಮಾಡುವುದು ಮುಂತಾದವುಗಳನ್ನು ತುಚ್ಛವಾದ ಕೆಲಸಗಳು ಎಂದು ಭಾವಿಸುವೆವೋ ಆ ಗುಂಪಿನ ಪಾಪಕ್ಕೆ ಶ್ರೀಕೃಷ್ಣ ಹೇಡಿತನವನ್ನು ಸೇರಿಸುವನು. ಮೇಲಿನ ಪಾಪಗಳಾದರೂ ಸಣ್ಣ ಪ್ರಮಾಣದಲ್ಲಿ ಸಮಾಜದಲ್ಲಿ ಅನ್ಯಾಯ, ಅಧರ್ಮ ಮುಂತಾದವು ಹರಡಲು ಅವಕಾಶವನ್ನು ಉಂಟು ಮಾಡುವವು. ಆದರೆ ಅರ್ಜುನ ಯುದ್ಧ ಮಾಡದೇ ಹೋದರೆ
ಅನ್ಯಾಯ ಅಧರ್ಮಕ್ಕಾಗಿ ನಿಂತ 11 ಅಕ್ಷೌಹಿಣಿಯ ಮಹಾ ಸೈನ್ಯಕ್ಕೆ ಲೂಟಿಗೆ ದರೋಡೆಗೆ ಅವಕಾಶ ಮಾಡಿಕೊಟ್ಟಂತೆ ಆಗುವುದು. ವೀರ ಕ್ಷತ್ರಿಯ ಇಂತಹ ಸಮಯದಲ್ಲಿ ಅದನ್ನು ತಡೆಗಟ್ಟಬೇಕು. ತಡೆಗಟ್ಟಲು ಸಾಧ್ಯವಾಗದೆ ಹೋದರೆ ಆ ಮಹಾ ಪ್ರಯತ್ನದಲ್ಲಿ ಪ್ರಾಣವನ್ನಾದರೂ ಅರ್ಪಣೆ ಮಾಡಬೇಕು. ಇದೊಂದು ಹೃದಯ ದೌರ್ಬಲ್ಯದ ಚಿಹ್ನೆ, ಕೊಂಡಾಡುವ ಮಹಾಕರುಣೆಯ ಕೆಲಸವಲ್ಲ. ಶ್ರೀಕೃಷ್ಣ ವ್ಯಕ್ತಿಯನ್ನು ಅಷ್ಟು ಚೆನ್ನಾಗಿ ತಿಳಿದುಕೊಳ್ಳಬಲ್ಲ. ವೈದ್ಯ ಹೇಗೆ ಕೆಲವು ಚಿಹ್ನೆಗಳಿಂದ ರೋಗಿ ಎಂತಹ ದಾರುಣ ಕಾಯಿಲೆಯಿಂದ ನರಳುತ್ತಿರುವನು ಎಂಬುದನ್ನು ಊಹಿಸುವನೋ, ಹಾಗೆ ಭವವೈದ್ಯನಾದ ಶ್ರೀಕೃಷ್ಣ ಅರ್ಜುನನ ಜಾಡ್ಯವನ್ನು ಹೃದಯ ದೌರ್ಬಲ್ಯ ಎನ್ನುವನು. ವೀರನಾದವನು ಹೃದಯ ದೌರ್ಬಲ್ಯಕ್ಕೆ ಅವಕಾಶ ಕೊಡಕೂಡದು. ಹಾಗಾದರೆ ಅವನೇನಾದರೂ ಕಟುಕನಾಗಬೇಕೇ? ಯಾವ ಮಾನವೀಯ ಭಾವನೆಯೂ ಇಲ್ಲದ ಒಂದು ಕಲ್ಲಿನ ಗೊಂಬೆಯಾಗಬೇಕೇ? ಹಾಗಲ್ಲ. ಮಹಾಪುರುಷ ಸಮಯ ಬಂದಾಗ ಬೆಣ್ಣೆಯಂತೆ ಕರಗಬೇಕು. ಆದರೆ ಅವನು ಕೆಲವು ವೇಳೆ ವಜ್ರದಂತೆ ಕಠೋರನೂ ಆಗಬೇಕು. ಅಲ್ಲಿ ಕಣ್ಣೀರಿಗೆ ಆಸ್ಪದವಿಲ್ಲ. ಎರಕದಲ್ಲಿ ನಮ್ಮ ಚೇತನ ಪುಟಗೊಳ್ಳಬೇಕಾದರೆ ನಾವು ಅದಕ್ಕೆ ಕೊಡುವ ಬೆಲೆ ಇದು. ಇಲ್ಲದೆ ಇದ್ದರೆ ಯಾರು ಬೇಕಾದರೂ ವೀರರಾಗಬಹುದಿತ್ತು. ಅಂತಹ ಮಂದಿ ಯಾವಾಗಲೂ ಕಡಿಮೆ. ಏಕೆಂದರೆ ಅದಕ್ಕೆ ನಾವು ಕೊಡಬೇಕಾದ ಬೆಲೆ ಅಧಿಕ. ಆದ ಕಾರಣವೇ ಭವಭೂತಿ ಶ್ರೀರಾಮಚಂದ್ರನ ಶೀಲವನ್ನು ಬಣ್ಣಿಸುವಾಗ ಅವನನ್ನು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎಂದಿರುವುದು. ಉತ್ತಿಷ್ಟ ಎಂದರೆ ಎದ್ದು ನಿಲ್ಲು ಎಂದು. ಕಣ್ಣೀರನ್ನು ಒರೆಸಿಕೋ, ಗಾಂಧೀವವನ್ನು ಧರಿಸು, ಸೊಂಟ ಕಟ್ಟು, ಯುದ್ಧ ಮಾಡುವುದಕ್ಕೆ. ಈ ಒಂದು ಸಣ್ಣ ಮಾತಿನಿಂದ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಎನ್ನುವನು. ಇದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಕಷ್ಟದಿಂದ ಪಾರಾಗುವುದಕ್ಕೆ ಸುಲಭವಾದ ಮಾರ್ಗವೇ ಅದನ್ನು ಭೇದಿಸಿಕೊಂಡು ಹೋಗುವುದು. ನಾವು ಓಡಿ ಹೋದರೆ ಅದು ನಮ್ಮನ್ನು ಅಟ್ಟಿಸಿಕೊಂಡು ಬರುವುದು. ನಾವು ಅದನ್ನು ಎದುರಿಸಿ ನಿಂತರೆ ಅದು ಓಡುವುದು, ಕೊನೆಗೆ ಸೋಲನ್ನು ಒಪ್ಪಿಕೊಳ್ಳುವುದು. ನಾವು ಓಡಬೇಕು, ಇಲ್ಲವೇ ಎದುರಿಸಬೇಕು. ಅರ್ಜುನ ಓಡಿ ಹೋಗುವವರ ಗುಂಪಿಗೆ ಸೇರಿದವನಲ್ಲ. ಇಲ್ಲಿ ಸಮಸ್ಯೆಯೊಂದಿಗೆ ಮುಷ್ಟಾಮುಷ್ಟಿ ಯುದ್ಧ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಒಮ್ಮೆ ಮಾತನಾಡುವಾಗ ಹೇಳುತ್ತಿದ್ದರು, ನೀವು ಗೀತೆಯಲ್ಲಿ ಏನನ್ನೂ ಓದಬೇಕಾಗಿಲ್ಲ. ಕುತಸ್ತ್ವಾ ಕಶ್ಮಲಮಿದಂ ಮತ್ತು ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ, ಈ 2 ಶ್ಲೋಕಗಳನ್ನು ಓದಿ ಪಾರಾಯಣ ಮಾಡಿ ಅದರಲ್ಲಿರುವ ಅರ್ಥವನ್ನು ಮನನ ಮಾಡಿದರೆ ಸಾಕು. ಇಡೀ ಗೀತೆಯ ಬೋಧನೆಯ ಸಾರ ಎಲ್ಲಿದೆ? ಎಂತಹ ವೀರನ ಗಾಯತ್ರಿ ಈ ಶ್ಲೋಕಗಳು! ಇದು ಬರೀ ಅರ್ಜುನನಿಗೆ ಮಾತ್ರ ಅನ್ವಯಿಸುವ ಶ್ಲೋಕವಲ್ಲ. ಪ್ರತಿ ಜೀವಿಯು ಒಂದಲ್ಲ ಒಂದು ಸಮಯದಲ್ಲಿ ಒಂದಲ್ಲ ಒಂದು ಕಡೆ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಅನೇಕ ವೇಳೆ ನಾವು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೇವೆ. ಆದರೆ ಸಮಸ್ಯೆ ಓಡಿಬಂದು ನಮ್ಮ ಜುಟ್ಟನ್ನು ಹಿಡಿಯುವುದು. ಆದ ಕಾರಣವೇ ಜೀವನವನ್ನು ಎದುರಿಸಬೇಕು. ಈ ಹೋರಾಟವೇ ನಮ್ಮನ್ನು ಪುರುಷ ಸಿಂಹರನ್ನಾಗಿ ಮಾಡುವುದು. ವೀರರನ್ನು ತಯಾರು ಮಾಡುವ ಗರಡಿಯ ಮನೆಯೇ ಹೋರಾಟ. ಯಾವನು ಇದಕ್ಕೆ ಅಳುಕುವನೋ ಅವನು ನಗಣ್ಯನಾಗುವನು. ಮೇಲಿನ 2 ಶ್ಲೋಕಗಳ ಭಾವನೆ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಅರ್ಜುನನಿಗೆ ಎಷ್ಟು ಅವಶ್ಯಕವಾಗಿತ್ತೋ ಅಷ್ಟೇ ಅವಶ್ಯಕ ಇಂದು ನಮ್ಮ ದೇಶಕ್ಕೆ. ಇಂದು ಒಂದು ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡುತ್ತಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಲವಾರು ಸಮಸ್ಯೆಗಳು ಮೇಲೆದ್ದು ನಮ್ಮ ಉತ್ಸಾಹ ಸ್ಫೂರ್ತಿಯನ್ನು ಕುಗ್ಗಿಸಲು ಬರುತ್ತಿರುವಾಗ ಇದು ಅತ್ಯವಶ್ಯಕ. ಅರ್ಜುನ ಪುನಃ ತನ್ನ ಶೋಚನೀಯ ಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವರಿಸೂದನ. ಅರಿನಾಶಕ ಮಧುಸೂದನ ಪೂಜಾರ್ಹರಾದ ಭೀಷ್ಮ, ದ್ರೋಣ ಮುಂತಾದವರೊಡನೆ ಬಾಣದಿಂದ ಹೇಗೆ ಎದುರಿಸಿ ಯುದ್ಧ ಮಾಡಲಿ? ಅರ್ಜುನನ ಹೃದಯದಲ್ಲಿ ಮಾನವ ಸಹಜವಾದ ಭಾವನೆ ಏಳುವುದು. ಭೀಷ್ಮರು ಇವನ ತಾತ. ತನ್ನ ತಂದೆಯನ್ನು ಕಳೆದುಕೊಂಡು ಕಾಡಿನಲ್ಲಿ ಅನಾಥರಾಗಿದ್ದಾಗ ಕರೆತಂದು ಅವರಿಗೆ ಹಸ್ತಿನಾವತಿಯಲ್ಲಿ ಆಶ್ರಯ ಕೊಟ್ಟು ಬೆಳೆಸಿದವರು ಅವರು. ಅವರ ಆಶ್ರಯ ಮತ್ತು ಹರಕೆಯ ಬಲದಿಂದ ಬೆಳೆದವರು ಪಾಂಡವರು.
ಅದರಂತೆಯೇ ಇವನ ಬಿಲ್ಲಿನ ಗುರುವಾದ ದ್ರೋಣಾಚಾರ್ಯರು, ಅವರು ತನ್ನ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚಾಗಿ ಅರ್ಜುನನನ್ನು ಪ್ರೀತಿಸಿದ್ದರು. ಆದರ್ಶ ಗುರುವಿಗೆ ಪ್ರೀತಿ ತನ್ನ ಮಗನಿಗಿಂತ ಯೋಗ್ಯ ಶಿಷ್ಯನ ಮೇಲೆ ಅಧಿಕ. ಶಿಷ್ಯ ನಿಜವಾಗಿಯೂ ಮಾನಸಿಕ ಪುತ್ರ. ಗುರುವನ್ನು ಅರ್ಥ ಮಾಡಿಕೊಂಡವನು, ಅವನಿತ್ತ ವಿದ್ಯೆಯನ್ನು ಅರಗಿಸಿಕೊಂಡವನು, ಆ ವಿದ್ಯೆಯನ್ನು ಮುಂದುವರಿಸಿಕೊಂಡವನು ಮತ್ತು ಗುರುವಿನ ಪ್ರೀತಿಯ ಸವಿಯನ್ನು ಚೆನ್ನಾಗಿ ರುಚಿ ನೋಡಿದವನು ಅರ್ಜುನ. ಇವರ ಮೇಲೆ ಬಾಣದ ಮಳೆಗರೆಯುವುದೇ, ಇವರನ್ನು ನೋಯಿಸುವುದೇ ಎಂಬ ಭಾವನೆ ಇವನನ್ನು ಬಾಧಿಸಿದುದರಲ್ಲಿ ಆಶ್ಚರ್ಯವೇನಿಲ್ಲ. ಮಾನವ ಸಹಜವಾದ ಭಾವನೆ ಇದು. ಆದರೆ ಕೆಲವು ವೇಳೆ ಕರ್ತವ್ಯ ಪರಾಯಣತೆಯ ದೃಷ್ಟಿಯಿಂದ ಇದನ್ನು ಮೀರಿ ಹೋಗಬೇಕು. ಹಿಂದಿನ ಮಮತೆಯಿಂದ ಕಿತ್ತುಕೊಳ್ಳುವಾಗ ತುಂಬ ಯಾತನೆ ಆಗುವುದು. ಆದರೆ ಮಹಾಪುರುಷ ಈ ಯಾತನೆಯ ಬೆಲೆಯನ್ನು ಕೊಡಲೇಬೇಕಾಗಿದೆ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಮಹಾನುಭಾವರಾದ ಗುರುಗಳನ್ನು ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷಾನ್ನದಿಂದಲಾದರೂ ಜೀವಿಸುವುದು ಶ್ರೇಯಸ್ಕರ. ಆದರೆ ಪ್ರಯೋಜನಾಪೇಕ್ಷಿಗಳಾದ ಗುರುಗಳನ್ನು ಕೊಂದ ರಕ್ತದಿಂದ ಲೇಪನವಾದ ಭೋಗಗಳನ್ನು ಈ ಲೋಕದಲ್ಲಿ ಮಾತ್ರ ಅನುಭವಿಸಬಹುದು. ಯುದ್ಧ ಮಾಡಿ ಗುರುಗಳನ್ನು ಕೊಂದು ಬರುವ ರಾಜ್ಯವನ್ನು ಅನುಭವಿಸುವುದಕ್ಕಿಂತ ಬೇಡಿ ಜೀವನ ತಳ್ಳುವುದು ಮೇಲೆಂದು ಅರ್ಜುನ ಭಾವಿಸುವನು. ದುಃಖ ಬಂದಾಗ ನಾವು ಏನೇನೋ ಮಾತನಾಡುತ್ತೇವೆ. ಆಡುವ ಮಾತಿನಲ್ಲಿ ಯುಕ್ತಾಯುಕ್ತ ಪರಿಜ್ಞಾನವನ್ನೂ ಯೋಚಿಸುವುದೇ ಇಲ್ಲ. ಬೇಡಿದರೆ ಸುಖ ಎಂದು ಅರ್ಜುನ ಭಾವಿಸುತ್ತಾನೆ. ಬೇಡಿದಾಗ ಯಾರು ಎಂತೆಂತಹ ಮಾತುಗಳನ್ನು ಆಡುತ್ತಾರೆ ಎಂಬುದನ್ನು ಅರಿಯ ಅರ್ಜುನ. ಸ್ವಾಭಿಮಾನಿಯಾದ ಅರ್ಜುನ ಇವುಗಳನ್ನೆಲ್ಲ ಕಿವುಡು ಕಿವಿಯಿಂದ ಕೇಳುವಷ್ಟು ಸಾತ್ವಿಕ ಶಕ್ತಿಯನ್ನು ಸಂಪಾದಿಸಿಕೊಂಡಿಲ್ಲ. ಅಂತಹ ಜೀವನಕ್ಕೆ ಎಷ್ಟೊಂದು ಅಣಿಯಾಗಬೇಕು. ನಿಂದ ಸ್ತುತಿಗಳಲ್ಲಿ ಮೌನವಾಗಿರುವುದು ನಾವಿಚ್ಛಿಸಿದರೆ ಮಾತ್ರ ಬಂದುಬಿಡುವಂತಹ ಗುಣವಲ್ಲ. ಕ್ಷತ್ರಿಯನ ಕುಲದಲ್ಲಿ ಹುಟ್ಟಿ ಅದಕ್ಕೆ ತರಬೇತನ್ನು ತೆಗೆದುಕೊಂಡು ಪರೀಕ್ಷಾ ಸಮಯ ಬಂದಾಗ ಕ್ಷತ್ರಿಯನ ಗುಣಗಳನ್ನೇ ಮರೆಯುವ ಸ್ಥಿತಿಯಲ್ಲಿರುವ ಅರ್ಜುನ ಯಾವ ತರಬೇತನ್ನೂ ತೆಗೆದುಕೊಳ್ಳದೆ ಸ್ಥಿತಪ್ರಜ್ಞನ ಶಿಖರಕ್ಕೆ ನೆಗೆಯಲು ಇಚ್ಛಿಸುವನು. ಗುರುಗಳು ಹಿರಿಯರು ಎಂದರೆ ಯಾರು? ತಮ್ಮ ಶಿಷ್ಯ ಮತ್ತು ಮೊಮ್ಮಗನಾದ ಅರ್ಜುನನನ್ನೇನೋ ಪ್ರೀತಿಸುತ್ತಿದ್ದರು. ಆದರೆ ಪ್ರೀತಿಗಾಗಿ ಎಲ್ಲವನ್ನೂ ಅವರು ಬಲಿ ಕೊಡಲು ಸಿದ್ಧರಾಗಿರಲಿಲ್ಲ. ದುರ್ಯೋಧನ ಮಾಡುತ್ತಿರುವುದು ತಪ್ಪು ಎಂದು ಬುದ್ಧಿವಾದ ಹೇಳಿದರೆ ಹೊರತು ಅದನ್ನು ಬಲಾತ್ಕಾರವಾಗಿ ದುರ್ಯೋಧನನ ಮೇಲೆ ಪ್ರಯೋಗ ಮಾಡಲಿಲ್ಲ. ಹೇಗೋ ಅವನೊಂದಿಗೆ ರಾಜಿ ಮಾಡಿಕೊಂಡರು. ಭೀಷ್ಮ ದ್ರೋಣರಿಬ್ಬರು ತಮ್ಮ ಮಾತನ್ನು ಕೇಳದೇ ಇದ್ದರೆ ನಿನ್ನೊಂದಿಗೆ ನಾವು ಯುದ್ಧ ಮಾಡುವುದಿಲ್ಲ ಎಂದು ದುರ್ಯೋಧನನಿಗೆ ಮುಂಚೆಯೇ ಹೇಳಿದ್ದರೆ ಇಂತಹ ಸಂದಿಗ್ಧ ಪರಿಸ್ಥಿತಿ ಉದಿಸುತ್ತಲೇ ಇರಲಿಲ್ಲ ಎನ್ನಬಹುದು. ಇವರಿಬ್ಬರು ಧಣಿ ಕೊಡುವ ಸಂಬಳಕ್ಕೆ ಕೆಲಸ ಮಾಡಿದರೆ ಹೊರತು ಅವನ ಗುಣ ಅವಗುಣಗಳನ್ನು ವಿಮರ್ಶಿಸುವ ಗೋಜಿಗೆ ಹೋಗಲಿಲ್ಲ. ಪಾಪವನ್ನು ಮಾಡಿದರೂ ಒಂದೇ, ಹಾಗೆ ಮಾಡುತ್ತಿರುವವನಿಗೆ ಸಹಾಯವನ್ನು ಮಾಡುವುದೂ ಒಂದೇ. ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕು. ಇಂತಹವರನ್ನು ಕೊಂದರೆ ಕೇವಲ ಇಹದಲ್ಲಿ ಮಾತ್ರ ಸುಖ, ಅನಂತರ ನರಕ ಪ್ರಾಪ್ತಿ ಎಂದು ಅರ್ಜುನ ಭಾವಿಸುವನು. ಸಂಕುಚಿತ ದೃಷ್ಟಿಯಿಂದ ಮಾತ್ರ ಅರ್ಜುನ ಈ ಸಮಸ್ಯೆಯನ್ನು ನೋಡುವನು. ಗುರು ಹಿರಿಯರ ಕೊಲೆ ಮಾಡಿದರೆ ಪಾಪ, ಆದರೆ ಅವರು ಪಾಪಕ್ಕೆ ಬೆಂಬಲಿಗರಾಗಿರುವಾಗ ಅವರನ್ನು ಕೊಂದರೆ ಪಾಪ ಎಂದರೆ ಒಂದು ಕೃತ್ಯವನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆಯೇ ಹೊರತು ಅದರ ಉದ್ದೇಶವನ್ನು ಗಮನಿಸುವುದಿಲ್ಲ. ಇಲ್ಲಿ ಮಾಡುವ ಕೃತ್ಯಕ್ಕಿಂತ ಉದ್ದೇಶ ಮುಖ್ಯ. ಸಾಧಾರಣವಾಗಿ ಇನ್ನೊಬ್ಬನನ್ನು ಹಣಕ್ಕೋ ಜಿದ್ದಿಗೋ ಕೊಂದರೆ ಅವನಿಗೆ ಫಾಸಿ ವಿಧಿಸುವರು. ಯುದ್ಧದಲ್ಲಿ ಸಿಪಾಯಿ ಶತ್ರುಗಳನ್ನು ಕೊಂದರೆ ಅವನಿಗೆ ವೀರ ಪದಕವನ್ನು ಕೊಡುವರು, ಅದನ್ನು ಶ್ಲಾಘಿಸುವರು. ಮಮತೆ ಮತ್ತು ಶೋಕಗಳಿಂದ ಕದಡಿ ಹೋದ ಅರ್ಜುನನ ಬುದ್ಧಿಗೆ ಇವುಗಳಾವುವು ಅರ್ಥವಾಗುವಂತಿಲ್ಲ. ನ ಚೈತದ್ವಿದ್ಮಃ
ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾತ್ರರಾಷ್ಟ್ರಾಃ. ನಾವು ಇವರನ್ನು ಜಯಿಸುತ್ತೇವೆಯೋ ಅಥವಾ ಇವರೇ ನಮ್ಮನ್ನು ಜಯಿಸುತ್ತಾರೆಯೋ ಮತ್ತು ಇವೆರಡರಲ್ಲಿ ಯಾವುದು ಮೇಲೋ ನಾವು ಅರಿಯೆವು. ಯಾರನ್ನು ಕೊಂದು ಬಾಳಬೇಕೆಂದು ಬಯಸುವುದಿಲ್ಲವೋ ಅಂತಹ ಕೌರವರೇ ನಮ್ಮೆದುರಿಗೆ ಇರುವರು. ಯುದ್ಧದಲ್ಲಿ ಯಾರು ಜಯಿಸುತ್ತಾರೆ ಎಂದು ಹೇಳಲು ಬರುವುದಿಲ್ಲ. ಕೌರವರ ಕಡೆ ಪಾಂಡವರ ಕಡೆಗಿಂತ ಹೆಚ್ಚಾಗಿ ಸೈನ್ಯವಿದೆ. ಅವರ ಸಹಾಯಕ್ಕೆ ಬಂದಿರುವ ವೀರಾಧಿವೀರರಿಗೆ ಬರಗಾಲವಿಲ್ಲ. ಬರೀ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದರೆ ಜಯ ಖಂಡಿತ ಖಂಡಿತವಾಗಿ ಪಾಂಡವರಿಗೇ ಸಿಕ್ಕುವುದು ಎಂದು ಹೇಳುವಂತಿಲ್ಲ. ಆದ ಕಾರಣವೇ ಅರ್ಜುನ ನಾವು ಗೆಲ್ಲುತ್ತೇವೆಯೋ ಅಥವಾ ಅವರು ಗೆಲ್ಲುತ್ತಾರೆಯೋ ಹೇಳುವಂತಿಲ್ಲ ಎನ್ನುವನು. ಒಂದು ವೇಳೆ ನಾವು ಸೋತು ಹೋದರೆ ಆಗಲೇ ಆಗಿರುವ ಅಪಕಾರಕ್ಕೆ ಸಾಲವನ್ನು ತೀರಿಸುವುದಕ್ಕೆ ಹೆಚ್ಚು ಬಡ್ಡಿ ಕೊಟ್ಟು ಮತ್ತಷ್ಟು ಸಾಲವನ್ನು ತೀರಿಸಿದಂತೆ ಆಗುವುದು. ಈ ಸೋಲಿನಿಂದ ಎಂತಹ ಒಂದು ತೇಜೋವಧೆ ಆಗುವುದು ಪಾಂಡವರಿಗೆ. ಒಂದು ವೇಳೆ ಪಾಂಡವರೇ ಗೆದ್ದರು ಎಂದು ಭಾವಿಸಿದರೂ ಅರ್ಜುನನ ದೃಷ್ಟಿಯಲ್ಲಿ ಅದೇನು ಅಷ್ಟು ಮೇಲಲ್ಲ. ಏಕೆಂದರೆ ಕೌರವರು ಬಂಧು ಬಾಂಧವರು, ಗುರು ಹಿರಿಯರು ಇವರನ್ನೆಲ್ಲ ಕೊಲ್ಲಬೇಕಾಗುವುದು. ಅವರ ಕಡೆಯವರೂ ಏನು ಸುಮ್ಮನೆ ಸಾಯುವುದಕ್ಕೆ ಬಂದವರಲ್ಲ. ಸಾಯುವುದಕ್ಕೆ ಮುಂಚೆ ಅವರೂ ಕೂಡ ಬೇಕಾದಷ್ಟು ಜನರನ್ನು ಆಹುತಿ ತೆಗೆದುಕೊಳ್ಳುವರು. ಕೌರವರು ಮತ್ತು ಪಾಂಡವರು ಎರಡೂ ಕಡೆಯೂ ಬೇಕಾದಷ್ಟು ಕೊಲೆಯಾಗುವುದು. ಕೌರವರ ಕಡೆ ದುರ್ಯೋಧನಾದಿಗಳೆಲ್ಲ ತೀರಿಕೊಂಡರೆ ಆ ವೃದ್ಧ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಗೋಳು ಮತ್ತು ಹಲವು ವಿಧವೆಯರ ಮತ್ತು ಅನಾಥರ ಕಂಬನಿ ಇವುಗಳನ್ನೆಲ್ಲ ಸಹಿಸಬೇಕಾಗುವುದು. ಆದ ಕಾರಣವೇ ಇವೆರಡರಲ್ಲಿ ಯಾವುದು ಮೇಲೋ ಹೇಳುವುದಕ್ಕೆ ಆಗುವುದಿಲ್ಲ ಎನ್ನುವನು. ಎತ್ತ ಕಡೆ ತಕ್ಕಡಿ ಮೇಲೆ ಹೋದರೂ ದುಃಖ ತಪ್ಪಿದ್ದಲ್ಲ. ಸೋತರೆ ಆಗಿರುವ ಅವಮಾನಕ್ಕೆ ಮತ್ತಷ್ಟನ್ನು ಸೇರಿಸಿದಂತೆ ಆಗುವುದು. ಗೆದ್ದರೆ ಎಲ್ಲರ ಗೋಳಿನ ಜ್ವಾಲಾಮುಖಿಯ ಮೇಲೆ ಮಾತ್ರ ಇವನು ನಿಲ್ಲಬಹುದು. ಇವೆರಡರಲ್ಲಿ ಪರಿಣಾಮದ ಉಗ್ರತೆಯ ದೃಷ್ಟಿಯಿಂದ ಕಡಿಮೆ ಯಾವುದು ಎಂಬುದನ್ನು ನಿಶ್ಚಯಿಸಲು ಸಾಧ್ಯವಿಲ್ಲ. ಯಾರನ್ನು ಕೊಂದು ನಮಗೆ ಬದುಕಲು ಇಚ್ಛೆ ಇಲ್ಲವೋ ಎನ್ನುವನು. ಪಾಂಡವರಿಗೆ ಜಯ ಬರಬೇಕಾದರೆ ಭೀಷ್ಮ ದ್ರೋಣಾದಿಗಳು, ಕೌರವನ ಸಹೋದರರು, ಅವನ ಸಹಾಯಕ್ಕೆ ಬಂದ ಅನೇಕ ಜನ ನಿರ್ನಾಮವಾಗುವರು. ಅರ್ಜುನನಿಗೆ ದುರ್ಯೋಧನಾದಿಗಳು ತಮಗೆ ಅನ್ಯಾಯ ಮಾಡಿರುವುದು ಗೊತ್ತೇ ಇದೆ. ಅವರಿಗೆ ಬುದ್ಧಿಯನ್ನು ಕಲಿಸಬೇಕು ಎಂಬ ಇಚ್ಛೆಯೂ ಇದೆ. ಆದರೆ ಹೀಗೆ ಬುದ್ಧಿ ಕಲಿಸುವುದಕ್ಕಾಗಿ ವಂಶವನ್ನೇ ನಿರ್ಮೂಲ ಮಾಡಿ ಹಲವು ಜನರ ಸಾವಿಗೆ ಮತ್ತು ನೋವಿಗೆ ಕಾರಣರಾಗಬೇಕಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರೆದುರಿಗೆ ಜಯವನ್ನು ತೋರಿ ಸುಖವನ್ನು ಅನುಭವಿಸುವುದು? ಕೌರವರು ಸೋತು ಬದುಕಿದರೆ ತಾನೇ ಅವರು ತಾವು ಮಾಡಿದ್ದು ತಪ್ಪು ಎಂದು ಪಶ್ಚಾತ್ತಾಪ ಪಡುವುದು. ಆದರೆ ಆ ಛಲಗಾರ ದುರ್ಯೋಧನ ಸೋಲನ್ನು ಕೇಳುವ ವ್ಯಕ್ತಿಯಲ್ಲ. ಅವನು ಬದುಕಿರುವ ತನಕ ಸೋಲೆಂಬುದೇ ಇಲ್ಲ. ಸತ್ತ ಮೇಲೆ ಸೋತೆನೆಂದು ಕೇಳುವಂತೆಯೂ ಇಲ್ಲ. ರಾಜ್ಯ, ಲೌಕಿಕ ಸಂಪತ್ತು, ನಮ್ಮ ಬಟ್ಟೆ, ಒಡವೆ, ಸೀರೆ ಮುಂತಾದವನ್ನು ಧರಿಸಿದಾಗ ಅದನ್ನು ನೋಡುವುದಕ್ಕೆ ಮೆಚ್ಚುವುದಕ್ಕೆ ಜನರಿರಬೇಕು. ಯಾರೂ ಇಲ್ಲದೆ ಹಾಳೂರಿಗೆ ರಾಜನಾಗಿ ವೈಭವದಿಂದ ಸಿಂಹಾಸನದ ಮೇಲೆ ಕುಳಿತರೆ ಅದನ್ನು ನೋಡುವುದಕ್ಕಾದರೂ ಯಾರಿದ್ದಾರೆ? ಅದರಿಂದ ಎಂತಹ ಆನಂದ ಬಂದೀತು? ಹೀಗೆ ಅರ್ಜುನ ಭಾವಿಸುತ್ತಿರುವನು. ಕಾರ್ಪಣ್ಯದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕನಿಕರವೆಂಬ ದೋಷದಿಂದ ನನ್ನ ಸ್ವಭಾವ ಮಲಿನವಾಗಿದೆ. ಯಾವುದು ಧರ್ಮ ಎಂಬುದನ್ನು ತಿಳಿದುಕೊಳ್ಳಲಾರದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ. ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ನೀನು ಹೇಳು. ನಾನು ನಿನ್ನ ಶಿಷ್ಯ. ನಿನ್ನಲ್ಲಿ ಶರಣಾಗಿರುವ ನನಗೆ ಬುದ್ಧಿಯನ್ನು ಹೇಳು. ಅರ್ಜುನನಿಗೆ ಈಗ ಅನ್ನಿಸುತ್ತಿದೆ, ಈ ಕನಿಕರವೆಂಬ ಸುಳಿ
ಮನಸ್ಸನ್ನೆಲ್ಲ ಕಲಕುತ್ತಿದೆ ಎಂದು. ಅದು ಒಂದು ಒಳ್ಳೆಯ ಸ್ವಭಾವ ಎಂದು ಮುಂಚೆ ಬಗೆದಿದ್ದ. ಆದರೆ ಅದು ಮನಸ್ಸನ್ನು ಕದಡಿದಾಗ, ಅದರಿಂದ ತಿಳುವಳಿಕೆಯನ್ನೆಲ್ಲ ಕಳೆದುಕೊಂಡಾಗ, ಅದರಿಂದ ಬರೀ ವ್ಯಥೆಯಾಗುವಾಗ ಅದೊಂದು ಜಾಡ್ಯವಾಗಿರಬೇಕು ಎಂದು ಅರಿವಾಗುವುದು. ನಮ್ಮ ದೌರ್ಬಲ್ಯದಿಂದ ಪಾರಾಗಬೇಕಾದರೆ ಅದು ದೌರ್ಬಲ್ಯ ಎಂದು ಮೊದಲು ನಮಗೆ ಅರ್ಥವಾಗಬೇಕು. ಆಗಲೇ ಅದರಿಂದ ಪಾರಾಗಲು ಯತ್ನಿಸುವೆವು. ಯಾವಾಗ ದೋಷ ಎಂದು ಗೊತ್ತಾಗುವುದಿಲ್ಲವೋ ಅದೇನೋ ಒಂದು ಎಲ್ಲರೆದುರಿಗೆ ತೋರಿಸಿಕೊಂಡು ಹೆಮ್ಮೆ ಪಡುವ ವಿಷಯವೆಂದು ಭಾವಿಸುತ್ತೇವೆ. ಯಾವುದಕ್ಕೆ ನಾಚಬೇಕೋ ಅದಕ್ಕೆ ಹೆಮ್ಮೆ ಪಡುತ್ತೇವೆ. ಅರ್ಜುನನಿಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ. ಕೌರವರ ಮೇಲೆ ತನಗೆ ಇರುವ ಕರುಣೆ ಅಜ್ಞಾತಜನ್ಯವಾಗಿದೆ. ತನ್ನ ನೈಜ ತಿಳುವಳಿಕೆಗೆ ಕಿಲುಬು ಕಟ್ಟಿದಂತಾಗಿದೆ ಎಂಬುದು. ಹೇಗೆ ಒಂದು ಕೊಳೆಯ ಕನ್ನಡಿ ಚೆನ್ನಾಗಿ ಪ್ರತಿಬಿಂಬಿಸಲಾರದೋ ಹಾಗೆ ಆಗಿದೆ ಅರ್ಜುನನ ಮನಸ್ಸು. ಪರಿಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಲಾರ. ಮಂಜು ಆವರಿಸಿಕೊಂಡಾಗ ನಾವು ಯಾವುದನ್ನೂ ಸರಿಯಾಗಿ ತಿಳಿದುಕೊಳ್ಳಲಾರೆವು. ತಿಳಿದುಕೊಳ್ಳಬೇಕಾದರೆ ಆ ಮಂಜು ಹೋಗಬೇಕು. ಇಲ್ಲಿ ಮಂಜು ಎಲ್ಲೋ ಹೊರಗೆ ಇರುವ ವಸ್ತುವಲ್ಲ. ಅರ್ಜುನನ ದೃಷ್ಟಿಯಲ್ಲಿಯೇ ಮಂಜಿನ ದೋಷವಿದೆ. ಈಗ ಅವನ ಬುದ್ಧಿ ಸರಿಯಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಇದು ಅರ್ಜುನನಿಗೆ ಅರ್ಥವಾಗುತ್ತಿದೆ. ನಮಗೆ ಕಾಯಿಲೆ ಇದೆ ಎಂದು ಗೊತ್ತಾದಾಗಲೇ ವೈದ್ಯನ ಹತ್ತಿರ ಹೋಗುತ್ತೇವೆ. ಅದರಂತೆ ಈಗ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಯಾವುದು ಶ್ರೇಯಸ್ಕರವೋ ಅದನ್ನು ನೀನು ನಿಶ್ಚಯಿಸಿ ಹೇಳು ಎಂದು. ಇದುವರೆಗೆ ತಾನೇ ಸರಿ ಎಂದು ತಿಳಿದಿದ್ದ. ಈಗ ತಾನು ಸರಿಯಲ್ಲ, ತನ್ನ ದೃಷ್ಟಿಯಲ್ಲಿ ಏನೋ ಒಂದು ದೋಷವಿದೆ, ನೀನು ಸರಿಯಾಗಿ ನೋಡುತ್ತಿರುವೆ, ನೀನು ನಿಶ್ಚಯಿಸಿ ಹೇಳು ಎನ್ನುವನು. ಜೀವನದಲ್ಲಿ ಶ್ರೇಯಸ್ಸು ಬೇರೆ, ಪ್ರೇಯಸ್ಸು ಬೇರೆ. ಶ್ರೇಯಸ್ಸು ಮೊದಲು ಮಾಡಲು ಅರುಚಿ, ಅಪ್ರಿಯ, ನೀರಸವಾಗಿ ಕಾಣುವುದು. ಅನಂತರ ಅದೇ ನಮ್ಮನ್ನು ಪೂರ್ಣತೆಯೆಡೆಗೆ ಒಯ್ಯುವುದು. ಪ್ರೇಯಸ್ಸು ಮೊದಮೊದಲು ಬಹಳ ಪ್ರಿಯವಾಗಿರುವುದು. ಆದರೆ ಕ್ರಮೇಣ ನಮ್ಮನ್ನು ವಿಷಯ ಪ್ರಪಂಚದ ಗೋಜಿಗೆ ಸಿಕ್ಕಿಸುವುದು. ರೋಗಿ ವೈದ್ಯನಿಗೆ ತನಗೆ ರುಚಿಕರವಾದ ಔಷಧಿಯನ್ನು ಕೊಡಿ ಎಂದು ಕೇಳದೆ, ಯಾವುದರಿಂದ ನಾನು ಕಾಯಿಲೆಯಿಂದ ಪಾರಾಗಬಹುದು ಅಂತಹ ಔಷಧವನ್ನು ಕೊಡಿ ಎಂದು ಕೇಳಿಕೊಳ್ಳುವನು. ಔಷಧ ಮತ್ತು ಪಥ್ಯವನ್ನು ನಿರ್ಣಯಿಸುವುದಕ್ಕೆ ವೈದ್ಯನಿಗೆ ಅವಕಾಶವನ್ನು ಕೊಡುವನು. ಅದರಂತೆ ಅರ್ಜುನ ತನಗೆ ಯಾವುದು ಶ್ರೇಯಸ್ಕರ ಎಂಬುದು ತನಗಿಂತ ಹೆಚ್ಚಾಗಿ ಶ್ರೀಕೃಷ್ಣನಿಗೆ ಗೊತ್ತಿದೆ ಎಂದು ನಂಬುವನು. ನಾನು ನಿನ್ನ ಶಿಷ್ಯ ಎಂದು ಹೇಳಿಕೊಳ್ಳುವನು. ಇದುವರೆಗೆ ತಾನು ಶ್ರೀಕೃಷ್ಣನ ಸಖ, ಅವನಿಗೆ ಸರಿಸಮ ಎಂದು ಭಾವಿಸಿದ್ದ. ಜೀವನದಲ್ಲಿ ಪರೀಕ್ಷಾ ಸಮಯ ತಾನೇ ನಮ್ಮ ಯೋಗ್ಯತೆಯನ್ನು ಓರೆಗೆ ತಿಕ್ಕುವುದು. ಈ ಸಮರಾಂಗಣದಲ್ಲಿ ಅರ್ಜುನನಿಗೆ ತಾನೆಷ್ಟು ಕೆಳಗೆ ಇರುವೆನು, ಶ್ರೀಕೃಷ್ಣ ಎಂತಹ ಮಹೋನ್ನತ ವ್ಯಕ್ತಿ ಎಂಬುದು ಅರ್ಥವಾಗುವುದು. ತಾನಾಗಿ ಆ ಮಹೋನ್ನತ ವ್ಯಕ್ತಿ ಎದುರಿಗೆ ಬಾಗುವನು. ನಾನು ಶಿಷ್ಯ, ನಿನ್ನಿಂದ ಕಲಿತುಕೊಳ್ಳುವುದಕ್ಕೆ ಕಾತರನಾಗಿರುವವನು, ನನ್ನ ಕೊರತೆಯನ್ನು ನೀನು ಪೂರ್ಣ ಮಾಡಬೇಕು ಎಂಬ ಭಾವವಿದೆ ಇದರಲ್ಲಿ. ಗುರು ತನ್ನ ಹೃದಯಕ್ಕೆ ಪರಮಾಪ್ತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳಬೇಕಾದರೆ ಅವನಿಗೆ ಶಿಷ್ಯನ ಹೃದಯ ಅರಿತಿರಬೇಕು. ಅಲ್ಲಿ ಮಾತ್ರ ಅವನ ಬೋಧನೆ ಬೇರೂರುವುದು. ಗುರುವಿಗೆ ತುಂಬಾ ಪ್ರಿಯನಾದವನು ತನ್ನ ಶಿಷ್ಯ ಹೇಗೆ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದರೆ ಅದಕ್ಕೆ ಒಂದು ತಂತಿ ಅವಶ್ಯಕವೋ, ಹಾಗೆ ಗುರುವಿನಲ್ಲಿರುವ ಜ್ಞಾನ ಪ್ರಪಂಚಕ್ಕೆ ಬರಬೇಕಾದರೆ ಒಬ್ಬ ಯೋಗ್ಯ ಶಿಷ್ಯನ ಅವಶ್ಯಕತೆಗಿರುವುದು. ಗುರು ತನ್ನಲ್ಲಿರುವ ಜ್ಞಾನವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದರೂ ಅದಕ್ಕೆ ಹದವಾದ ಶಿಷ್ಯನ ಹೃದಯ ಬೇಕು. ಶ್ರೀಕೃಷ್ಣಾರ್ಜುನರು ಸ್ನೇಹಿತರಾಗಿದ್ದರು, ಏನೇನೋ ವಿಷಯಗಳನ್ನು ಮಾತನಾಡುತ್ತಿದ್ದರು. ಆದರೆ ಜೀವನದ ಮಹಾ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳುವುದಕ್ಕೆ ಸಮಯ ಬಂದಿರಲಿಲ್ಲ. ಸಮಯ ಬರುವುದಕ್ಕೆ ಮುಂಚೆ ಅದನ್ನು ಹೇಳಿದರೆ ಹಿಡಿಸುವುದಿಲ್ಲ. ಈಗ ಅರ್ಜುನನಿಗೆ ಆ ಸಮಯ ಬಂದಿದೆ. ತಾನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಎಂದು ಹೇಳಿಕೊಳ್ಳುವನು. ನಾನು ನಿನ್ನಲ್ಲಿ ಶರಣಾಗಿದ್ದೇನೆಂದು ಹೇಳಿಕೊಳ್ಳುವನು. ಇದು
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತೆ ನಾನು ನಿನ್ನನ್ನು ಸಂಪೂರ್ಣ ನಂಬಿದ್ದೇನೆ, ನನಗೆ ಯಾರೂ ಗತಿಯಿಲ್ಲ, ನೀನೊಬ್ಬನೇ ಕಾಪಾಡಬೇಕು, ಕಾಪಾಡಿದರೂ ನೀನೇ ನನಗೆ ಗತಿ, ಕಾಪಾಡದೇ ಇದ್ದರೂ ನಾನಂತೂ ನಿನ್ನನ್ನೇ ನೆಚ್ಚಿದ್ದೇನೆ, ನಿನಗೆ ತೋರಿದುದನ್ನು ನೀನು ಮಾಡಬಹುದೆಂದು ಎಲ್ಲ ಸ್ವಾತಂತ್ರ್ಯವನ್ನು ಗುರುವಿಗೆ ಕೊಡುವನು. ಸಾಧಾರಣ ಮನುಷ್ಯನಲ್ಲಿ ಶರಣಾದರೆ ಅವನು ನಮ್ಮನ್ನು ಕೈಬಿಡುವುದಿಲ್ಲ. ಇನ್ನು ಜಗದ ಗುರುವಾದ ಭಗವಂತನಲ್ಲಿ ಶರಣಾದರೆ ಅವನು ಕೈಬಿಡುವನೇ? ಇಲ್ಲ. ಆದರೆ ಅವನನ್ನು ನಂಬುವ ಧೈರ್ಯ ನಮಗೆ ಇರಬೇಕು. ಆಗ ಮಾತ್ರ ನಮ್ಮನ್ನು ಉದ್ಧರಿಸುವನು. ದಾರಿ ತೋರು ಎಂದು ದೇವರನ್ನು ಬೇಡಿದರೆ ಅವನು ದಾರಿ ತೋರದೇ ಇರನು. ಆದರೆ ನಾವು ಅವನನ್ನು ಕೇಳಬೇಕು. ಆಗ ಮಾತ್ರ ಗೊತ್ತಾಗುವುದು ನಾವು ಅವನು ಕೊಡುವುದನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆ ಎಂಬುದು. ಕ್ರೈಸ್ತ ಬೈಬಲಿನಲ್ಲಿ ನೀನು ದೇವರನ್ನು ಕೇಳು, ಅವನು ಕೊಡುವನು ಎನ್ನುವನು. ಅರ್ಜುನ ಕದಡಿ ಹೋದ ತನ್ನ ಮನಸ್ಸಿನ ಪ್ರಯತ್ನದಿಂದ ಸರಿಯಾದ ಮಾರ್ಗವನ್ನು ನಿಷ್ಕರ್ಷಿಸಲಾರದೆ ದಾರಿ ತೋರೆಂದು ಭಗವಂತನಿಗೆ ಹಲುಬುವನು. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಭೂಲೋಕದಲ್ಲಿ ಶತ್ರುಗಳಿಲ್ಲದೆ ಸಂಪತ್ ಸಮೃದ್ಧವಾಗಿರುವ ರಾಜ್ಯವನ್ನು ಪಡೆದರೂ ಮತ್ತು ದೇವತೆಗಳ ಮೇಲೆ ಒಡೆತನವನ್ನು ಪಡೆದರೂ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ನನ್ನ ಈ ಶೋಕವನ್ನು ಹೋಗಲಾಡಿಸುವುದು ಯಾವುದೋ ಅದನ್ನು ಕಾಣೆನು. ಅರ್ಜುನ ಈಗ ಮೇಲಿನ ದೃಷ್ಟಿಯ ಕಡೆ ಹೋಗಬೇಕಾಗಿದೆ. ಇದುವರೆಗೆ ಕೇವಲ ತನ್ನ ಪ್ರಯೋಜನದ ದೃಷ್ಟಿಯಿಂದ ಈ ಯುದ್ಧವನ್ನು ನೋಡುತ್ತಿದ್ದ. ಇನ್ನು ಮೇಲೆ ಅದನ್ನು ಗೌಣ ಮಾಡಿ ಭೂಮ ದೃಷ್ಟಿಯಿಂದ, ಸತ್ಯ ಅಥವಾ ಧರ್ಮದ ದೃಷ್ಟಿಯಿಂದ ನೋಡಬೇಕಾಗಿದೆ. ಯಾವಾಗಲೂ ದೃಷ್ಟಿ ಬದಲಾವಣೆ ಆಗುವಾಗ, ಕೆಳಗಿನಿಂದ ಮೇಲಿನ ದೃಷ್ಟಿಯ ಕಡೆಗೆ ಹೋಗುವಾಗ ಮನಸ್ಸಿನಲ್ಲಿ ದೊಡ್ಡದೊಂದು ಆಂದೋಲನವಾಗುವುದು. ಅವನು ಹಿಂದೆ ಇದ್ದ ಸ್ಥಿತಿಯಲ್ಲಿಯೇ ಇರುವುದಕ್ಕೂ ಆಗುವುದಿಲ್ಲ. ಮೇಲಿನ ಕಡೆ ಪ್ರಯಾಣ ಮಾಡಬೇಕಾಗಿದೆ. ಮೇಲಿನ ದೃಷ್ಟಿಗೆ ಹತ್ತಬೇಕಾದರೆ ಕೆಳಗಿನ ದೃಷ್ಟಿಗೆ ಪ್ರಿಯವಾಗಿರುವುದನ್ನೆಲ್ಲ ತ್ಯಜಿಸಬೇಕಾಗಿದೆ. ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ತನಕ ಚೇತನ ಬಾಡಿಹೋದಂತೆ ಇರುವುದು. ಇದುವರೆಗೆ ತವರು ಮನೆಯಲ್ಲಿ ಬೆಳೆದ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಪ್ರಥಮ ಬಾರಿಗೆ ಹೊರಟಂತಿದೆ. ಇಷ್ಟು ದಿನ ಬೆಳೆದ ಸ್ಥಳ, ಒಡಹುಟ್ಟಿದ ಸಹೋದರ ಸಹೋದರಿಯರು ಎಲ್ಲರನ್ನೂ ಬಿಟ್ಟು ಕೈ ಹಿಡಿದವನ ಊರಿಗೆ ಹೋಗಬೇಕು. ಸುಮ್ಮನೆ ತವರು ಮನೆಯಲ್ಲಿ ಇನ್ನು ಮೇಲೆ ಇರುವಂತೆ ಇಲ್ಲ. ಗಂಡನ ಮನೆಗೆ ಹೋಗುವಾಗ ಕಂಬನಿ ದುಂಬಿ ಹಿಂದೆ ನೋಡುತ್ತಾ ನೋಡುತ್ತಾ ಮುಂದೆ ಹೋಗುವಳು. ಅರ್ಜುನನಿಗೂ ಇಂತಹ ಒಂದು ಸನ್ನಿವೇಶ ಬಂದಿದೆ. ಭೂಲೋಕದ ಒಡೆತನ ಮಾತ್ರವಲ್ಲ, ದೇವತೆಗಳ ಮೇಲೆ ಒಡೆತನ ಬಂದರೂ ಅವನಿಗೆ ತೃಪ್ತಿಯಾಗುವಂತಿಲ್ಲ, ಮಾಡುವ ಕೆಲಸವನ್ನು ಬಿಡುವಂತಿಲ್ಲ. ಆದರೆ ಅದನ್ನು ಮಾಡುವ ದೃಷ್ಟಿಯ ಬದಲಾವಣೆ ಆಗಬೇಕಾಗಿದೆ. ಕೇವಲ ರಾಜ್ಯ ಲಾಭಕ್ಕಾಗಿ ಯುದ್ಧ ಮಾಡುವುದಕ್ಕೆ ಅರ್ಜುನ ಹೊರಟ. ಆದರೆ ದೇವರು ಈಗ ಅವನನ್ನು ಧರ್ಮ ಸಂಸ್ಥಾಪನೆಗೆ ಒಂದು ನಿಮಿತ್ತವಾಗಿರಲು ಉಪಯೋಗಿಸಿಕೊಳ್ಳುತ್ತಿರುವನು. ಅವನ ಕೆಲಸವನ್ನು ಮಾಡುವುದಕ್ಕೆ ತಾನೊಂದು ನಿಮಿತ್ತ, ಅದರಿಂದ ಬರುವ ಫಲಾಫಲಗಳು ತನಗಲ್ಲ ಎಂಬ ಭಾವನೆ ಅವನಲ್ಲಿ ದೃಢವಾಗಬೇಕು. ಈಗ ಇರುವ ಸ್ಥಿತಿಯಲ್ಲಿ ತೀವ್ರ ಅತೃಪ್ತಿ ಇದೆ. ಯಾವ ದೃಷ್ಟಿಯ ಮೇಲೆ ನಿಂತು ಕೆಲಸ ಮಾಡಿದರೆ ಈ ಅತೃಪ್ತಿ ಮಾಯವಾಗುವುದೋ ಅದನ್ನು ತಿಳಿದುಕೊಳ್ಳಲು ಶ್ರೀಕೃಷ್ಣನನ್ನು ಬೇಡುತ್ತಿರುವವನು. ತೀವ್ರ ಅತೃಪ್ತಿಯೇ ಅಂಕುಶ. ನಮ್ಮನ್ನು ಮುಂದೆ ಹೋಗುವಂತೆ ದೂಡಬೇಕಾದರೆ ಜೀವನದಲ್ಲಿ ಎಲ್ಲಿ ಎಂದು ಅತೃಪ್ತಿ ಇದೆಯೋ ಅದನ್ನು ತೃಪ್ತಿಪಡಿಸುವ ಚೈತನ್ಯವು ಕಾದಿದೆ. ಅದೊಂದು ವಿಧಿ ನಿಯಮ. ಮುಂದೆ ಹೇಗೆ ಶ್ರೀಕೃಷ್ಣ ಅರ್ಜುನನ ಅತೃಪ್ತಿಯನ್ನು ಹೋಗಲಾಡಿಸುವನು ಎಂಬುದನ್ನು ನೋಡುವೆವು. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ
ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಶತ್ರುಗಳಿಗೆ ಸಂತಾಪವನ್ನು ಉಂಟು ಮಾಡುವ ಅರ್ಜುನ ಈ ಪ್ರಕಾರ ಶ್ರೀಕೃಷ್ಣನಿಗೆ ತಿಳಿಸಿ ತಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದನು. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಎರಡು ಸೈನ್ಯಗಳ ಮಧ್ಯದಲ್ಲಿ ವಿಷಾದ ಪಡುತ್ತಿರುವ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ನಗುವವನಂತೆ ಈ ಮಾತು ಆಡುತ್ತಾನೆ. ಇಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಅರ್ಜುನ ಸುಮ್ಮನಾದ. ಆಗ ಶ್ರೀಕೃಷ್ಣನ ಬೋಧನೆ ಮೊದಲಾಗುವುದು. ಅದು ಹೇಗೆ ಮೊದಲಾಗುವುದು? ಒಂದು ಮಂದಹಾಸದಿಂದ, ನಗುವಿನಿಂದ. ಇದೊಂದು ತುಂಬಾ ಸುಂದರವಾದ ಚಿತ್ರ. ಅರ್ಜುನ ದುಃಖದಲ್ಲಿ ಸೊರಗಿ ನಿಂತಿರುವನು. ಆದರೆ ಶ್ರೀಕೃಷ್ಣನಾದರೂ ಆ ಸೊರಗನ್ನು ನೋಡಿ ನಗುವನು. ಅರ್ಜುನನಿಗೆ ಜೀವನದಲ್ಲಿ ವಜ್ರಾಯುಧದಿಂದ ಪೆಟ್ಟು ಬಿದ್ದಂತಿದೆ. ಆದರೆ ಶ್ರೀಕೃಷ್ಣ ಅದನ್ನು ಬಹು ಲಘುವಾಗಿ ಭಾವಿಸುವನು. ಮಗು ಹೊರಗೆ ಆಟಕ್ಕೆ ಹೋಗಿ ಚಿನ್ನಿ ಕೋಲೋ ಗೋಲಿಯನ್ನು ಕಳೆದುಕೊಂಡು ತನ್ನ ಸರ್ವಸ್ವವೂ ಅಪಹಾರವಾಯಿತು ಎಂದು ಬಿಕ್ಕಿ ಬಿಕ್ಕಿ ಹೇಳುತ್ತಿದ್ದರೆ ಹತ್ತಿರ ಇರುವ ಅಮ್ಮನೋ ಅಪ್ಪನೋ ಅದನ್ನು ನಗುತ್ತಾ ಕೇಳುವಂತಿದೆ. ಅರ್ಜುನನ ಮೇಲೆ ಶ್ರೀಕೃಷ್ಣ ಕೋಪಿಸಿಕೊಳ್ಳುವುದಿಲ್ಲ. ಅದರ ಬದಲು ಅವನ ಮಾತನ್ನು ಕೇಳಿ ನಗುವನು. ಶ್ರೀಕೃಷ್ಣ ಅರ್ಜುನ ಹೇಳುವುದನ್ನು ಗಂಭೀರವಾಗಿ ತೆಗೆದುಕೊಂಡರೆ ಕೋಪ ಬರಬಹುದು. ಆದರೆ ಶ್ರೀಕೃಷ್ಣ ಅದನ್ನು ಒಂದು ಹುಡುಗಾಟಿಕೆಯಂತೆ ನೋಡುವನು. ಶ್ರೀಕೃಷ್ಣ ಕೋಪಗೊಳ್ಳುವುದಿಲ್ಲ. ಕೋಪಗೊಂಡರೆ ಆದರ್ಶ ಗುರುವಾಗಲಾರ. ಶಿಷ್ಯನ ಪ್ರಶ್ನೆಯನ್ನು ಸಹನೆಯಿಂದ ಕೇಳಿ ಅವನಿರುವ ಮೆಟ್ಟಿಲಿಗೆ ಇಳಿದು ಬಂದು ಅವನ ಸಂಶಯವನ್ನು ಪರಿಹರಿಸಬೇಕಾಗಿದೆ. ಆಕಾಶವೆಲ್ಲ ಮೋಡದಿಂದ ಆಚ್ಛಾದಿತವಾಗಿರುವಾಗ ಫಳಾರ್ ಎಂದು ಮಿಂಚಿ ಮುಸಲ ಧಾರೆಯಂತೆ ಮಳೆ ಕೆಲವು ವೇಳೆ ಪ್ರಾರಂಭವಾಗುವುದು. ಅದರಂತೆ ಶ್ರೀಕೃಷ್ಣನ ನಗುವಿನ ಮಿಂಚು. ಮುಂದಿನ ಶ್ಲೋಕದಿಂದ ಗೀತೆಯ ಬೋಧನೆಯ ಅಮೃತ ವರ್ಷ ಪ್ರಾರಂಭವಾಗುವುದು. ಇನ್ನು ಮೇಲೆ ಕುರುಕ್ಷೇತ್ರದ ಸಮರಾಂಗಣ, ವೀರರು, ಅವರ ಶಸ್ತ್ರಾಸ್ತ್ರಗಳು ಎಲ್ಲ ನಮ್ಮ ಮನಸ್ಸಿನಿಂದ ಮಾಯವಾಗುವವು. ಅರ್ಜುನನ ರಥವೇ ಒಂದು ಋಷ್ಯಾಶ್ರಮವಾಗುವುದು. ಅಲ್ಲಿ ಆಚಾರ್ಯ ಶ್ರೀಕೃಷ್ಣ ತನ್ನ ಶಿಷ್ಯನಾದ ಅರ್ಜುನನಿಗೆ ಬೋಧಿಸುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.